ಭುವನೇಶ್ವರ ನಗರದ ಪ್ರಮುಖ ಹೆಗ್ಗುರುತಾಗಿರುವ ಲಿಂಗರಾಜ ದೇವಾಲಯ. ಶಿವನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾದ ಲಿಂಗರಾಜ ದೇವಾಲಯವು ಭಾರತದ ಒಡಿಶಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಹಾಗೆಯೇ ಈ ದೇವಾಲಯವು ಭುವನೇಶ್ವರ ನಗರದ ಪ್ರಮುಖ ಹೆಗ್ಗುರುತಾಗಿದೆ ಮತ್ತು ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣಾ ತಾಣಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭುವನೇಶ್ವರದ ಅತಿದೊಡ್ಡ ದೇವಾಲಯವಾಗಿದ್ದು, ಕೇಂದ್ರ ಗೋಪುರವು 180 ಅಡಿ ಎತ್ತರವಿದ್ದು, ಈ ದೇವಾಲಯವು ಕಳಿಂಗ ವಾಸ್ತುಶಿಲ್ಪದ ಸಾರಾಂಶವನ್ನು ಪ್ರತಿನಿಧಿಸುತ್ತದೆ. ಭುವನೇಶ್ವರದಲ್ಲಿ ವಾಸ್ತುಶಿಲ್ಪದ ಸಂಪ್ರದಾಯದ ಮಧ್ಯಕಾಲೀನ ಹಂತಗಳನ್ನು ಕೊನೆಗೊಳಿಸುತ್ತದಲ್ಲದೆ, ಈ ದೇವಾಲಯವನ್ನು ಸೋಮವಂಶಿ ರಾಜವಂಶದ ರಾಜರು ನಿರ್ಮಿಸಿದರು ಎಂದು ನಂಬಲಾಗಿದೆ. ನಂತರ ಗಂಗಾ ಆಡಳಿತಗಾರರಿಂದ ಬಹಳಷ್ಟು ಸೇರ್ಪಡೆಯಾಗಿರುತ್ತದೆ. ಈ ದೇವಾಲಯವನ್ನು ದೇಗುಲ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ಇದು 4 ಘಟಕಗಳನ್ನು ಹೊಂದಿದೆ. ಅವುಗಳೆಂದರೆ ವಿಮಾನ, ಜಗಮೋಹನ, ನಟಮಂದಿರ ಮತ್ತು ಭೋಗಮಂಟಪ. ಹೀಗೆ ದೇವಾಲಯದ ಸಂಕೀರ್ಣವು 108 ಇತರ ದೇವಾಲಯಗಳನ್ನು ಹೊಂದಿದೆ ಮತ್ತು ದೊಡ್ಡ ಕಾಂಪೌಂಡ್ ಗೋಡೆಯಿಂದ ಸುತ್ತುವರೆದಿದೆ. ವಾಸ್ತುಶಿಲ್ಪ 13ನೇ ಶತಮಾನದ ಸಂಸ್ಕೃತ ಗ್ರಂಥವಾದ ಏಕಾಂಬರ ಪುರಾಣದಲ್ಲಿ ಗಮನಿಸಲಾಗಿರುವಂತೆ ಲಿಂಗರಾಜ ದೇವತೆ ಮೂಲತಃ ಮಾವಿನ ಮರ ಅಡಿಯಲ್ಲಿದ್ದಾಗ ಭುವನೇಶ್ವರನನ್ನು ಏಕಾಂಬ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಭುವನೇಶ್ವರ ಮತ್ತು ಶಿವದಲ್ಲಿನ ಇತರ ದೇವಾಲಯಗಳಂತೆ ವಿಷ್ಣುವಿನ ಮತ್ತು ಶಿವನ ಸಂಯೋಜಿತ ರೂಪವಾದ ಹರಿಹರ ಎಂದು ಆರಾಧನಾ ಪದ್ಧತಿಗಳಲ್ಲಿ ದೇವಾಲಯವು ಸಕ್ರಿಯವಾಗಿದೆ. ಈ ದೇವಸ್ಥಾನವು ವಿಷ್ಣುವಿನ ಚಿತ್ರಗಳನ್ನು ಹೊಂದಿರುವುದಲ್ಲದೆ ಬಹುಶಃ 12ನೇ ಶತಮಾನದಲ್ಲಿ ಪುರಿಯಲ್ಲಿನ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿದ ಗಂಗಾ ಆಡಳಿತಗಾರರಿಂದ ಹೊರಹೊಮ್ಮುವ ಜಗನ್ನಾಥ ಪಂಗಡ ಏರುತ್ತಿರುವ ಪ್ರಾಮುಖ್ಯತೆಯಿಂದಾಗಿ ಲಿಂಗರಾಜ ದೇವಾಲಯದ ದೇವಾಲಯ ಟ್ರಸ್ಟ್ ಬೋರ್ಡ್ ಮತ್ತು ಭಾರತದ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಇದನ್ನು ನಿರ್ವಹಿಸುತ್ತಿದೆ. ಶಿವರಾತ್ರಿ ಉತ್ಸವವು ದೇವಸ್ಥಾನದಲ್ಲಿ ಪ್ರಮುಖ ಉತ್ಸವವಾಗಿದೆ. ಈ ಜಗತ್ಪ್ರಸಿದ್ಧ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ನೀವೊಮ್ಮೆ ಬಂದು ಭೇಟಿ ನೀಡಿ.